ಅನ್ನೋರು ಯಾರಿಗಾರ ಕೈ ಎತ್ತಿ ನೋಡೋಣ. ಇದ್ದೀರಾ? ಇದು ಸ್ವಲ್ಪ ಆಚೆ ಕಳಿಸ್ಕೊಂಡು ಬಂದ್ರು. ಇವಾಗ ಬಂದ್ರ ನೀವು? ಓಕೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಸ್, ನನ್ನ ಹೆಸರು ಕನ್ಯಾಕುಮಾರಿ ಅಂತ. ಮೂಲತಃ ಚಿಕ್ಕಮಂಗ್ಳೂರು ಅಂತ ಹೇಳಕ್ಕೆ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂತಂದರೆ ಇಲ್ಲೇನು ನಡೀತಾ ಇತ್ತು ಅದು ಚಿಕ್ಕಮಂಗ್ಳೂರ ಕಂಪನಿ. ಅದರಲ್ಲಿ ಖುಷಿ ಆಗುತ್ತೆ, ನನ್ನ ಗ್ರಾಮದಲ್ಲಿ ಹುಟ್ಟಿದಂಥ ಕಂಪನಿ ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ಗೆ ತಗೊಂಡೋಗಿರುವಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿಯವರಿಗೆ ನಿಮ್ಮ ಜೋರಾದ ಚಪ್ಪಾಳೆ ಬರಬೇಕು. ನಾನು ಸಹ ನಿಮ್ಮ ಹಾಗೇನೆ 3 ವರ್ಷದ ಹಿಂದೆ ಕೂತ್ಕೊಂಡಿದ್ದೆ. ಯಾರೋ ಬಂದು ಇದೇ ಥರ ಮಾತಾಡ್ತಿದ್ರು. ಒಬ್ರು ಲೇಡೀಸ್, ನನ್ನಷ್ಟೇ ಏಜ್ ಆಗಿತ್ತು. ನನಗೆ ವಾರಕ್ಕೆ 25,000 ಬರುತ್ತೆ, 30,000 ಬರುತ್ತೆ, ನಾನು ಗೋವಾ ಹೋಗಿದ್ದೆ, ಡೆಲ್ಲಿ ಹೋಗಿದ್ದೆ ಅಂತ ಏನೇನೋ ಹೇಳ್ತಿದ್ರು. ಆವಾಗ ನನಗೆ ಮಾತ್ರ ಕೇಳಿಸ್ತಾ ಇತ್ತು. ಅಷ್ಟು ತನಕ ನಾನೇನು ಕೇಳಿಸ್ಕೊಂಡಿರ್ಲಿಲ್ಲ. ನೀವು ಹಾಗೆ ಮಾಡಿದ್ದೀರಾ? ನೀವು ಹಂಗೆ ಅಂದ್ಕೊಂಡಿದ್ರಿ ಅನ್ಸುತ್ತಲ್ವಾ? ಏನೋ ಹೇಳ್ತಾರೆ ಬಿಡು ಅಂತ ಮೆಸೇಜ್ ಪಾಸ್ ಮಾಡ್ಕೊಂಡಿದ್ರಾ? ಇದ್ರೂ ಪರವಾಗಿಲ್ಲ ಬಿಡಿ, ನಾನು ಹಂಗೆ ಮಾಡ್ಕೊಂಡಿದ್ದೆ. ಆದರೆ ನಾನು ನನ್ನನ್ನು ಕರ್ಕೊಬಂದ ವ್ಯಕ್ತಿ ಹತ್ರ ಕೇಳಿದೆ, ಏನು ಸರ್ ಇದು, ಅವರೆಲ್ಲ ಎಲ್ಲೆಲ್ಲೋ ಹೋಗಿದ್ದಾರಂತೆ, ವಾರಕ್ಕೆ ಅದೆಷ್ಟು ಇನ್ಕಮ್ ತಗೊಳ್ತಾರಂತೆ, ಅದು ಹೆಂಗೆ ತಗೋಬೇಕು ಅಂತ. ನೀವೇನು ಮಾಡ್ತಿದ್ರಿ ಮೇಡಮ್, ಕೇಳಿಸ್ಕೊಂಡಿಲ್ವಾ ಅಂದರು. ಸಾರಿ ಸರ್ ಕೇಳಿಸ್ಕೊಂಡಿಲ್ಲ, ಹೇಳಿ ಅಂತಂದೆ. ಅವಾಗ ಹೇಳಿದ್ದವರಷ್ಟು ಒಂದೇ, ಮೇಡಮ್ ನಿಮಗ ಬೇಕಾಗಿರೋ ಪ್ರಾಡಕ್ಟ್ನ ನೀವು ತಗೊಳ್ಳಿ, ನಿಮಗೆ ಗೊತ್ತಿರುವಂಥ 2ರಿಂದ 3 ಜನಕ್ಕೆ ಪರಿಚಯ ಮಾಡಿಸಿ ಅಂತಂದರು. ನಾನೇನು ಮಾಡಿದೆ, ಅಷ್ಟೇನಾ, ನನಗೆ ಬೇಕಾಗಿತ್ತು ಪ್ರಾಡಕ್ಟು, ನಾನು ತಗೊಂಡೆ. ನನಗೆ ಗೊತ್ತಿರುವಂಥ ಅವ್ರು 3 ಜನ ಅಂದರು, ನಾನು 4-5 ಜನಕ್ಕೆ ಪರಿಚಯ ಮಾಡಿಸ್ದೆ. ಇವತ್ತು ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ನಾನು ಪರಿಚಯ ಮಾಡಿದ್ದ 3-4 ಜನರಿಂದ ಇವತ್ತು 1.5 ಲಕ್ಷ ಜನ ನನ್ನ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅಂತ ಖುಷಿ ಆಗ್ತದೆ. ಹಾಗೆಯೇ ಬರೀ ಪ್ರಾಡಕ್ಟ್ ಯೂಸ್ ಮಾಡಿರಲ್ಲ ಸ್ನೇಹಿತರೆ, ನನಗೆ ಇನ್ಕಮು ಸಹ ಬಂದಿದೆ. ಹತ್ತತ್ರ 3/4 ಕೋಟಿ ಇನ್ಕಮ್ ಅಂತ ಹೇಳಕ್ಕೆ ಖುಷಿ ಆಗುತ್ತೆ ಸ್ನೇಹಿತರೆ. ನನಗೆ ಏನಿಲ್ಲ ಸ್ನೇಹಿತರೆ, ಏನಪ್ಪ ಅಂತಂದರೆ ನಾನು ಊರಿಂದ ಬೆಂಗಳೂರಿಗೆ ಬಂದೆ. ಮಕ್ಕಳು ಓದಿಸಿ, ಮಕ್ಕಳೇ ಒಂದು ಆಸ್ತಿ, ಎಷ್ಟು ಆಸ್ತಿ ಇದ್ರೂ ಬಿಟ್ಟು 2 ಮಕ್ಕಳೇ ಆಸ್ತಿ ಅಂತ ಬಂದೆ ನಾನು. ಆದರೆ ಓದಿ ಎಲ್ಲ ಆಯಿತು, ಅವರಿಗೂ ಕೆಲಸ ಸಿಕ್ತು. ಕೆಲಸ ಸಿಕ್ಕಿದ ಮೇಲೆ ಗೊತ್ತಲ್ಲ ಸ್ನೇಹಿತರೆ, ಎಷ್ಟು ದುಡ್ಡು ಕೇಳಿದ್ರು ಕೊಡೋದು 500 ರೂಪಾಯಿ ಮೇಲೆ ಕೊಡ್ತಿರ್ಲಿಲ್ಲ. ಏನಕ್ಕೆ ನಿಮಗೆ ದುಡ್ಡು ಅಂತ, ಎಲ್ಲ ಇದೆ ನಿಮಗೆ, ಏನಕ್ಕೆ ದುಡ್ಡು ಬೇಕು ಅಂತ. ನಮಗೊಂದು ಆಸೆ ಸ್ನೇಹಿತರೆ. ಯಾಕೆ ಅಂತಂದರೆ ನಾವು ಹಳ್ಳಿಯಿಂದ ಬಂದಿರೋರು, ನಮ್ಮ ಅಣ್ಣನ ಮಕ್ಕಳು ತಮ್ಮನ ಮಕ್ಳು ಕಾಯ್ತಾ ಇರ್ತಾರೆ, ನಮ್ಮ ಅತ್ತೆ ಬಂದರೆ ನಂಗೆ ಏನಾದ್ರು ಒಂದು ತಂದೆ ತರ್ತಾರೆ ಅಂತ. ಬರೀ 500 ರೂಪಾಯಿ ಕೊಟ್ರೆ ನಾ ಏನು ತಗೊಂಡೋಗೋದು? ತಗೊಂಡೋಕ್ಕಾಗುತ್ತಾ? ಇಲ್ಲ, ಆಗಲ್ಲ ಅಲ್ವಾ. ನಾನು ಹೆಣ್ಮಕ್ಳಿಗೆ ಹೇಳೋದು ಒಂದೇ, ಎಷ್ಟು ಅಂತ ನಾವು ಗಂಡ ಮಕ್ಳ ಹತ್ರ ದುಡ್ಡು ಕೇಳೋದು, ಎಷ್ಟು ಕೇಳೋಕ್ಕಾಗುತ್ತೆ. ಅದೇ ನಾವು ಈ ಬಿಸ್ನೆಸ್ಸಿಗೆ ಬಂದು ನಾವೇ ಗಂಡಿಗೆ ಯಾವ್ದಾರ ಕಮಿಟ್ಮೆಂಟ್ ಇದ್ರೆ 1 ಲಕ್ಷ ಕೊಟ್ಟರೆ ಹೆಂಗಿರುತ್ತೆ? ಚೆನ್ನಾಗಿರುತ್ತಾ? ಚಪ್ಪಳೆ ಬರೀ ಯಾಕೆ ಅಂತಂದರೆ ನಾನು ಮಾಡಿದ್ದು ಹಾಗೇನೆ. ಏನಾದ್ರು ಕಮಿಟ್ಮೆಂಟ್ ಇದ್ದರೆ, ಈ ಬೋನಸ್ ಬರ್ತಿತ್ತಲ್ವ ನನಗೆ, ನಿಮಗೆ ಗೊತ್ತು 10ನೇ ರ್ಯಾಂಕ್ ಆಗಬೇಕು ಅಂತಂದರೆ ಎಷ್ಟು ಲಕ್ಷ ಬಂದಿರುತ್ತೆ ಅಂತ. ಅದ್ರಲ್ಲಿ 1-2 ಲಕ್ಷ ಕೊಟ್ಟರೆ ನಮಗೆ ಖುಷಿ ತಾನೆ, ಮನೆಗೆ ಖುಷಿನಾ? ನೀವು ಹ್ಞೂ ಅಂದರೆ ನಂಗೆ ಮಾತ್ರ ಜೋಶಿರುತ್ತೆ, ಇಲ್ಲ ಅಂದರೆ ಏನೂ ಜೋಶಿರಲ್ಲ. ನೋಡಿ ನಮ್ಮ ಮಕ್ಕಳು, ನನಗೂ ಕಾರಿದೆ, ನಮ್ಮ ಮನೇಲಿ ಮಕ್ಕಳಿಗಿದೆ, ಗಂಡಗೆಲ್ಲ ಎಲ್ಲ ಇದೆ. ಆದರೆ ನಂದು ಅಂತ ಇಲ್ಲ. ಅವರೆಲ್ಲ ಸಂಪಾದನೆ ಮಾಡಿ ಕಾರ್ ತಗೊಂಡ್ರೆ ನಾನು ಸಾಧನೆ ಮಾಡಿ ಕಾರ್ ತಗೊಂಡಿದ್ದೀನಿ. ತುಂಬ ಖುಷಿ ಆಗ್ತದೆ. ಈ ಬಂದಿರೋರಷ್ಟೇ ನಿಮ್ಮ ಕೆಲಸ ಮಾಡ್ಕೊಂಡು ನೀವೇನೋ ಜೀವನ ಮಾಡ್ತಾ ಇದ್ದೀರಿ. ಬಟ್ ಜೀವನ ಶೈಲಿನ ಚೇಂಜ್ ಮಾಡ್ಕೋಬೇಕು ಅಂತಂದರೆ ನಮ್ಮ ಇವಿಸ್ಟರ್ ಕಂಪ್ನಿ ಕೈ ಬಿಸಿ ಕರಿತೇವೆ ಸ್ನೇಹಿತರೆ. ಚೇಂಜ್ ಮಾಡ್ಕೊಳಲ್ವಾ? ಆದರೆ ಮೇಡಮ್ ನೀವೇನು ಚೇಂಜ್ ಮಾಡ್ಕೊಂಡಿದ್ರಿ ಅಂದರೆ, ನಾನು ಹೇಳ್ಬೇಕಾ ನಾನೇನು ಚೇಂಜ್ ಆಗಿದ್ದೀನಿ ಅಂತ? ಕೇಳಕ್ಕೆ ರೆಡಿ ಇದ್ದೀರಾ? ನೋಡಿ ನಾನೇನು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂದರೆ, 2 ದಿನಕ್ಕೊಂದಿನ ತಲೆ ಬಾಚ್ತಾ ಇದ್ರು. ನಾವು ಮನೇಲಿರೋ ನೈಟ್ ಹಾಕೊಂಡು ತಲೆ ಬಾಚ್ತಾ ಇಲ್ಲ, ಹೆಂಗೋ ಕೆಲಸ ನಡೆಯುತ್ತೆ ಅಂತ. ಆಯಿತಾ? ಒಂದಿನ ಸ್ನಾನ ಮಾಡಿದ್ರು ಆಯಿತು, ಸ್ನಾನ ಮಾಡಿದ್ರು ನಡೀತಿತ್ತು. ಮನೇಲಿದ್ರೆ ಹಂಗೆ ತಾನೆ, ಬೇಜಾರಾದ್ರೆ ಅಷ್ಟೇ ಕತೆ. ಆಮೇಲೆ ಎಲ್ಲರೂ ಹೋಗಬೇಕು ಅಂದರೆ 10 ರೂಪಾಯಿ ಇಷ್ಟದ ಫೇರ್ ಆ್ಯಂಡ್ ಲವ್ಲಿ ಸಿಕ್ಕೋದು ಇವಾಗಲೂ ಇದೆ ಅಂಗಡಿಲಿ, ರೇಷನ್ ಅಂಗಡಿಲಿ ಇವಾಗಲೂ ಇದೆ. ಆದರೆ ಈಗೆಲ್ಲ ಹೋಯ್ತು ಸ್ನೇಹಿತರೆ. ಅದೆಲ್ಲ ಡೈಲಿ ಸ್ನಾನ ಆಗಬೇಕು, ಡೈಲಿ ಮೇಕಪ್ ಆಗಬೇಕು, ಯಾರು ಕರೆದ್ರೆ ನಾನು ಹೋಗಬೇಕು, ಜೊತೆಗೆ ತಿಂಗಳಿಗೆ 1,500-2,000 ರೂಪಾಯಿ ಮೇಕಪ್ಪಿಗೆ ಅಂತ ಇಟ್ಕೋಬೇಕಾಗಿದೆ. ಇವಾಗ ಇದು ಚೇಂಜ್ ಆಗಿದೆಯಾ? ಆಗಿದೆ ತಾನೆ. ಮತ್ತು ನೋಡಿ, ಇನ್ನು ಇವಾಗಂತೂ ಆಧಾರ್ ಕಾರ್ಡ್ ಇದ್ರೆ ಕೆಂಪು ಆರಾಮಾಗಿ ಹೋಗ್ಬೋದಲ್ವಾ? ಆವಾಗೆಲ್ಲ ಹೋಗ್ಬೋದು, ಸ್ವಲ್ಪ ಹೋಗ್ತಿದ್ದು, ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಇವಾಗ ಏನಿಲ್ಲ, ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಕಾರಿಲ್ಲ ಅಂದರೂ ಇವಾಗ ಯಾವುದೊಂದು ಕಾರಿದೆ, ಯಾರು ಸರ್? ಈ ಸರ್ ಸೂಪರ್ ಪವರ್ ಅಂತ ಅಲ್ಲ, ಏನೋ ಒಂದು ಕಾರಲ್ಲ ಸರ್, ಬಸ್ ಇದೆ, ದೊಡ್ಡ ಬಸ್ಸು. ಅದರಲ್ಲಿ ಕೂತ್ರೆ ಒಳ್ಳೆ ಫ್ಲೈಟಲ್ಲಿ ಕೂತಂಗಾಗುತ್ತೆ, ಸಖತ್ತಾಗಿರುತ್ತೆ. ಐರಾವತ
ಅದಲ್ಲ, ಇನ್ನೊಂದು ಯಾವುದೋ ಇದೆ, ಪವರ್ ಪ್ಲೇಸ್. ಎಸ್, ಪವರ್ ಪ್ಲೇಸ್ ಇದೆ. ಅದ್ರಲ್ಲಿ ಕೂತ್ರೆ ಹೆಂಗೆ ಅಂತಂದರೆ ನಾವು ಚಿಕ್ಕಮಂಗ್ಳೂರಿಗೆ ಹೋಗೋದೇ ಗೊತ್ತಾಗಲ್ಲ. ಇವಾಗ ಚೇಂಜ್ ಆಗಿದೆಯಾ. ಇವಾಗ ನಮ್ಮ MD ಸರ್ ಡೆಲ್ಲಿಗಾಗಲಿ, ಗೋವಾಕ್ಕಾಗಲಿ, ಮತ್ತು ಹೈದ್ರಾಬಾದ್ ಆಗಲಿ ಎಲ್ಲಿಗಾದ್ರು ಟಾಪ್ ಲೀಡರ್ ಮೀಟಿಂಗ್ ಕರಿತಿರ್ತಾರೆ. ಕರೆದ್ರೆ ನಾನು ಹೋಗ್ಬೋದು ಟ್ರೈನಲ್ಲಿ, ಆದರೆ ನಾನು ಫ್ಲೈಟಲ್ಲಿ ಹೋಗಿ ಓಡಾಡ್ಕೊಂಡು ಬರ್ತೀನಿ. ಚೇಂಜ್ ಆಗಿದೆಯಾ? ನೀವು ಚೇಂಜ್ ಆಗಬೇಕಾ? ನಾನು ಒಂದೇ ಒಂದು ಹೇಳ್ತಿದ್ರೆ, ಯಾಕೆ ನಾನು ಜಾಸ್ತಿ ಮಾತಾಡಲ್ಲ, ನನಗಿಂತ ನನ್ನ ಅಪ್ಲೇನವರು ಹೊರಗಡೆ ಕಾಯ್ತಾ ಇದ್ದಾರೆ, ಅವ್ರು ಗುಲ್ಬರ್ಗದಿಂದ ಕಾಯ್ತಾ ಇದ್ದಾರೆ, ಅದರಿಂದ ಜಾಸ್ತಿ ಮಾತಾಡೋದ. ಏನಪ್ಪ ಅಂತಂದರೆ, ನೀವು ಯಾರು ಬಂದಿದ್ರಿ, ಕನ್ಸಿಟ್ಕೊ ಬನ್ನಿ. ಕನ್ಸಿರ್ಲೇಬೇಕಲ್ವಾ? ಕನ್ಸಿಟ್ಕೊ ಬನ್ನಿ. ನೋಡಿ, ನನಗೆ ಕನಸಿದೆ. ಏನಪ್ಪ ಕನಸು ಅಂತಂದರೆ, ನೀವು ಅಂದ್ಕೋಬೋದು, ಈ ಮೇಡಮ್ ಹಾಫ್ ಸೆಂಚುರಿ ಹೊಡೆದರೆ ಇವ್ರಿಗೆ ಏನು ಕನಸು ಅಂತ ಅಂದ್ಕೊಂಡಿದ್ದೀರಾ? ಏನಿಲ್ಲ, ನನಗೊಂದು ಕನಸಿದೆ ಸ್ನೇಹಿತರೆ. ಏನಪ್ಪ ಅಂತಂದರೆ, ನನ್ನ ಪಾಸ್ಪೋರ್ಟಲ್ಲಿ ಎಲ್ಲ ದೇಶದ ಸೀಲ್ ಇರಬೇಕು ಅಂತ ನನ್ನ ಕನಸಿದೆ. ನಿಮಗಿದೆಯಾ? ವರ್ಷಕ್ಕೆ ಒಂದ್ಸರಿ ಅಂತೂ ಕರ್ಕೊಂಡು ಹೋಗ್ತಾರೆ, ಸೀಲು ಬಿದ್ದೆ ಬೀಳುತ್ತೆ ಪಾಸ್ಪೋರ್ಟಲ್ಲಿ. ನಿಮಗೆ ಕನಸಿದೆಯಾ? ಕನಸಿದ್ರು ಬನ್ನಿ ಇಷ್ಟರಿಗೆ. ಇನ್ನೊಂದು ಕನಸಿದೆ ಸ್ನೇಹಿತರೆ. ನಮ್ಮ ಸರ್ ಪ್ಲ್ಯಾನ್ ಹೇಳ್ತಾ ಇದ್ರು, 13ನೇ ರ್ಯಾಂಕಿಗೆ 1,30,40,40,000 ಅಂತ ಹೇಳ್ತೀವಿ. 1 ಕೋಟಿ ಅಟ್ ಎ ಟೈಮಿಗೆ 1 ಕೋಟಿ ಬರುತ್ತೆ 13ನೇ ರ್ಯಾಂಕಿಗೆ. ಅದೊಂದು ಕನಸಿದೆ ಸ್ನೇಹಿತರೆ ನನಗೆ. ಆ 1 ಕೋಟಿ ನಂಗೆ ಯಾವಾಗ ಬರುತ್ತೆ ಅಂತ. ನಿಮಗೆ ನೋಡಿ, ನಿಮಗೂ ಬರುತ್ತೆ, ನನಗೊಬ್ಬಳಿಗೆ ಅಲ್ಲ. ಇವಾಗ ನಾನು 12ನೇ ರ್ಯಾಂಕಲ್ಲಿ ಇದ್ದೀನಿ. ಇನ್ನು ಒಂದೇ ಒಂದು ರ್ಯಾಂಕು 1 ಕೋಟಿ ತಗೋಬೋದಾ? ತಗೊಳ್ತೀನ ನಾನು. ಲಾಸ್ಟ್ ಕನ್ಸಿಡರ್ ಅಂದ್ರೆ ಏನಪ್ಪಾ ಅಂತಂದ್ರೆ, ನಮ್ಮ ಊರಲ್ಲಿ ಯಾರ ಮನೆಯೂ ಇರಬಾರ್ದು, ಫಾರ್ಮ್ ಹೌಸ್ ಕಟ್ಟಿ ಅದಕ್ಕೆ V-Star ಅಂತ ಹೆಸರಿಡ್ಬೇಕು ಅಂತಿದ್ದೀನಿ. ನಿಮಗಿದೆಯಾ ಕನಸು? 100% 2 ಕನಸು ನನ್ಸಾಗ್ತಿದೆ. ಇನ್ನೇನು ಮನೆ ಸ್ಟಾರ್ಟ್ ಮಾಡಬೇಕು, ನೆಕ್ಸ್ಟ್ ಇಯರ್ 100% ಮಾಡ್ತೀನಿ ನಾನು ಅಂತ ಹೇಳ್ತಾ, ನನಗೆ ಇಂಥ ಅವಕಾಶ ಕೊಟ್ಟಂಥ ವ್ಯಕ್ತಿನ ನೆನೆಸ್ಕೊಂತ ನಾನು ಈ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ವಿಸ್ಟಾರ್. ಮೇಡಮ್ಗೆ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಅವರಿಗೆ ಕ್ಲಾಸ್